ಬೇಟೆ. 4 ಕೆಜಿ ಆರ್ಡಿಎಕ್ಸ್, 5 ಹ್ಯಾಂಡ್ ಗ್ರೆನೇಡ್, 5 ಪಿಸ್ತೂಲ್, 8 ಮ್ಯಾಗಜಿನ್ ಇದಿಷ್ಟು ಕೂಡ ಪತ್ತೆಯಾಗಿದೆ ಅನ್ನುವಂತಹ ಅಪ್ಡೇಟ್ ಬರ್ತಾ ಇದೆ. ಬಿಎಸ್ಎಫ್ ಮತ್ತು ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಅಕ್ರಮವಾಗಿ ಸಾಗಿಸ್ತಾ ಇದ್ದಂತಹ ಹಲವು ಶಸ್ತ್ರಾಸ್ತ್ರಗಳು. ವೀಕ್ಷಕರೇ, ಈ ಮಾಹಿತಿ ರಿಪಬ್ಲಿಕ್ನಲ್ಲಿ ಮಾತ್ರ. 4.5 ಕೆಜಿ ಆರ್ಡಿಎಕ್ಸ್, 5 ಹ್ಯಾಂಡ್ ಗ್ರೆನೇಡ್ಗಳು ಭಾರತ ಪಾಕ್ ಗಡಿಯಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಅಂದ್ರೆ ಇದು ಕೂಡ ಇನ್ನಷ್ಟು ಅಕ್ರಮ ಕೃತ್ಯಗಳಿಗೆ ಬಳಸೋದಕ್ಕೆ ಅಂತ ಪಹಲ್ಗಾಂವ್ ದಾಳಿಯ ರೂವಾರಿ ಆಸಿಫ್ ಶೇಖ್ ಮನೆಯನ್ನ ಉಡೀಸ್ ಮಾಡಲಾಗಿದೆ. ಕಾಯ್ನಲ್ಲಿರುವಂತಹ ಆಸಿಫ್ ಶೇಖ್ ಮನೆ ಛಿದ್ರವಾಗಿದೆ. ಆಸಿಫ್ ಮನೆಯಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದೆ. ಹೇಗಿತ್ತು ಆ ಮನೆ ಅನ್ನುವಂಥದ್ದು. ಪಹಲ್ಗಾಂವ್ ದಾಳಿಯ ರೂವಾರಿ ಆಸಿಫ್ ಶೇಖ್, ಆತನ ಮನೆಯನ್ನ ಈಗ ಛಿದ್ರಗೊಳಿಸಲಾಗಿದೆ. ಪಹಲ್ಗಾಂವ್ ದಾಳಿಯ ಭೀಕರವಾದಂತಹ ಆ ಒಂದು ಭಯೋತ್ಪಾದಕ ದಾಳಿಯ ನಂತರ ಭಾರತೀಯ ಸೇನೆ ಮಾಡ್ತಾ ಇರುವಂತಹ ರಿಯಾಕ್ಷನ್ ಏನಿದೆ ಅದನ್ನ ನಾವು ಗಮನಿಸ್ತಾ ಇದ್ದೀವಿ. ನೋಡಿ, ಆಸಿಫ್ ಶೇಖ್ ಮತ್ತೆ ಆದಿಲ್ ತೋಹರ್ ಇವರಿಬ್ಬರು ಕೂಡ ಈ ದಾಳಿಯ ಪ್ರಮುಖ ಕಿಂಗ್ ಪಿನ್ಗಳು ಅಥವಾ ಈ ದಾಳಿಗೆ ಮಾಸ್ಟರ್ ಮೈಂಡ್ಗಳು ಅನ್ನೋದು ಯಾವಾಗ ಭಾರತೀಯ ಸೇನೆಗೆ ವಿಚಾರ ತಿಳಿತು, ತಕ್ಷಣಕ್ಕೆ ಬಂದಂತಹ ಭಾರತೀಯ ಸೇನೆ ನೋಡಿ ಈ ಹೊತ್ತಿಗೆ ಈ ಕ್ಷಣಕ್ಕೆ ಕ್ಷಿಪ್ರ ಕಾರ್ಯಾಚರಣೆಯ ಮೂಲಕ ಆಸಿಫ್ ಶೇಖ್ನ ಮನೆಯನ್ನ ಉಡೀಸ್ ಮಾಡಿ ಹಾಕಿದೆ. ಈಗ ರಿಪಬ್ಲಿಕ್ ಕನ್ನಡ ಆ ಸ್ಥಳವನ್ನ ಟ್ರಾಯ್ನಲ್ಲಿರುವಂತಹ ಆತನ ಮನೆ ಏನಿದೆ ಆತನ ಮನೆಯನ್ನ ತಲುಪಿದೆ. ಆ ಮನೆಯನ್ನ ನೀವು ಈಗ ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ಇಲ್ಲಿ ಪುಡಿ ಮಾಡಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಇದು ಭಾರತೀಯ ಸೇನೆ ಪ್ರತಿ ಆಕ್ಷನ್ ಅನ್ನ ಮಾಡಿ ಸಂಪೂರ್ಣವಾಗಿ ಏನು ಆಸಿಫ್ ಶೇಖ್ನ ಮನೆಯನ್ನ ಸಂಪೂರ್ಣ ಛಿದ್ರ ಮಾಡಿ ಹಾಕಿದೆ. ನೋಡಿ, ಅಲ್ಲಿ ಟ್ಯಾಂಕಿಯನ್ನು ತಾವು ಗಮನಿಸ್ತಾ ಇದ್ದೀರಿ. ವಾಟರ್ ಟ್ಯಾಂಕ್ ಅದು ಸಂಪೂರ್ಣವಾಗಿ ಅಲ್ಲಿ ಭಾರತೀಯ ಸೇನೆ ಅಥವಾ ಭಾರತೀಯ ಆರ್ಮಿ ಅದನ್ನ ಪುಡಿ ಮಾಡಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ನೋಡಿ, ಇದು ಆಸಿಫ್ ಶೇಖ್ನ ಮನೆ. ಇದು ನಾವೀಗ ಒಳಗಡೆ ಹೋಗೋಣ. ಈತ ಅಲ್ಲಿದ್ದ ಅನ್ನೋದು ಕೂಡ ಆಸಿಫ್ ಶೇಖ್ ಈ ದಾಳಿಯ ಮಾಸ್ಟರ್ ಮೈಂಡ್ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಪ್ರಮುಖ ಆರೋಪಿಗಳಲ್ಲಿ ಈತನೂ ಕೂಡ ಒಬ್ಬ ಆರೋಪಿ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಮಾಹಿತಿ ಅಧಿಕಾರಿಗಳಿಗೆ ಲಭ್ಯ ಆಗಿರೋದ್ರಿಂದ, ಭಾರತೀಯ ಸೇನೆಗೆ ಮಾಹಿತಿ ಸಿಕ್ಕಿರೋದ್ರಿಂದ ಈಗ ಕಾರ್ಯಾಚರಣೆಯನ್ನ ಮಾಡಿರುವಂತಹ ಭಾರತೀಯ ಸೇನೆ ಸಂಪೂರ್ಣವಾಗಿ ಈ ಒಂದು ಮನೆಯನ್ನ ಸಂಪೂರ್ಣವಾಗಿ ಹೊಡೆದಾಕಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಇಲ್ಲಿರುವಂತಹ ಸೀಟುಗಳೆಲ್ಲವನ್ನು ಕೂಡ ಇಲ್ಲಿ ಡೆಮಾಲಿಷ್ ಮಾಡಿರೋದನ್ನ ಗಮನಿಸ್ತಾ ಇದ್ದೀವಿ. ರಿಪಬ್ಲಿಕ್ ಕನ್ನಡ ಈ ಒಂದು ಕಾಶ್ಮೀರದ ಪೆಹಲ್ಗಾಂವ್ನ ಅಟ್ಯಾಕ್ನ ಪ್ರಮುಖ ಆರೋಪಿಗಳು ಯಾರಿದ್ದಾರೆ ಆ ಆರೋಪಿಗಳನ್ನ ಭಾರತೀಯ ಸೇನೆ ಬಗ್ಗು ಬಡಿತಾ ಇದ್ರೆ ಆ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಮತ್ತೆ ಆ ಕಾರ್ಯಾಚರಣೆ ಎಲ್ಲಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾವು ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ದಕ್ಷಿಣ ಕಾಶ್ಮೀರದ ಈ ಭಾಗ ಇದೆಯಲ್ಲ, ಇದು ತ್ರಾಯ್ ಏನೋ ಈ ಭಾಗದಲ್ಲಿ ಇದ್ದಂತ ಈ ಆಸಿಫ್ ಶೇಖ್ ಅನ್ನೋ ಈ ಭಯೋತ್ಪಾದಕ ಏನಿದ್ದಾನೆ ಇವರಿಗೆ ಕುಮ್ಮಕ್ಕು ಕೊಟ್ಟಿದ್ದು ಮತ್ತೆ ಈ ಪೆಹಲ್ಗಾಂವ್ ಅಟ್ಯಾಕ್ ನ ಮುಖ್ಯ ರೂವಾರಿ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಲಷ್ಕರ್ ಎ ತೈಬಾ ಸಂಘಟನೆಗೆ ಸೇರಿದಂತ ಈತನ ಮನೆಯನ್ನ ಈಗ ಇಂಡಿಯನ್ ಆರ್ಮಿ ಸುತ್ತುವರೆದು ಸಂಪೂರ್ಣವಾಗಿ ಛಿದ್ರ ಮಾಡಿರೋದನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡ ಇಲ್ಲೇ ಇದ್ದು ಇಲ್ಲಿನ ಚಿತ್ರಣವನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಜಮ್ಮು ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡಕ್ಕಾಗಿ ಜೈ ಹಿಂದ್. ಮನೆಯೊಳಗೆ ರಿಪಬ್ಲಿಕ್ ಕನ್ನಡ ಯಾವ ರೀತಿನಲ್ಲಿ ಇತ್ತು, ಮನೆ ಒಳಗಡೆ ಯಾವ ರೀತಿನಲ್ಲಿ ಅವರ ಜೀವನ ಇತ್ತು. ಉಗ್ರರ ಬೇಟೆ. 4 ಕೆಜಿ ಆರ್ಡಿಎಕ್ಸ್, 5 ಹ್ಯಾಂಡ್ ಗ್ರೆನೇಡ್, 5 ಪಿಸ್ತೂಲ್, 8 ಮ್ಯಾಗಜಿನ್ ಇದಿಷ್ಟು ಕೂಡ ಪತ್ತೆಯಾಗಿದೆ ಅನ್ನುವಂತಹ ಅಪ್ಡೇಟ್ ಬರ್ತಾ ಇದೆ. ಬಿಎಸ್ಎಫ್ ಮತ್ತು ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಅಕ್ರಮವಾಗಿ ಸಾಗಿಸ್ತಾ ಇದ್ದಂತಹ ಹಲವು ಶಸ್ತ್ರಾಸ್ತ್ರಗಳು. ವೀಕ್ಷಕರೇ, ಈ ಮಾಹಿತಿ ರಿಪಬ್ಲಿಕ್ನಲ್ಲಿ ಮಾತ್ರ. 4.5 ಕೆಜಿ ಆರ್ಡಿಎಕ್ಸ್, 5 ಹ್ಯಾಂಡ್ ಗ್ರೆನೇಡ್ಗಳು ಭಾರತ ಪಾಕ್ ಗಡಿಯಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಅಂದ್ರೆ ಇದು ಕೂಡ ಇನ್ನಷ್ಟು ಅಕ್ರಮ ಕೃತ್ಯಗಳಿಗೆ ಬಳಸೋದಕ್ಕೆ ಅಂತ ಪಹಲ್ಗಾಂವ್ ದಾಳಿಯ ರೂವಾರಿ ಆಸಿಫ್ ಶೇಖ್ ಮನೆಯನ್ನ ಉಡೀಸ್ ಮಾಡಲಾಗಿದೆ. ಕಾಯ್ನಲ್ಲಿರುವಂತಹ ಆಸಿಫ್ ಶೇಖ್ ಮನೆ ಛಿದ್ರವಾಗಿದೆ. ಆಸಿಫ್ ಮನೆಯಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದೆ. ಹೇಗಿತ್ತು ಆ ಮನೆ ಅನ್ನುವಂಥದ್ದು. ಪಹಲ್ಗಾಂವ್ ದಾಳಿಯ ರೂವಾರಿ ಆಸಿಫ್ ಶೇಖ್, ಆತನ ಮನೆಯನ್ನ ಈಗ ಛಿದ್ರಗೊಳಿಸಲಾಗಿದೆ. ಪಹಲ್ಗಾಂವ್ ದಾಳಿಯ ಭೀಕರವಾದಂತಹ ಆ ಒಂದು ಭಯೋತ್ಪಾದಕ ದಾಳಿಯ ನಂತರ ಭಾರತೀಯ ಸೇನೆ ಮಾಡ್ತಾ ಇರುವಂತಹ ರಿಯಾಕ್ಷನ್ ಏನಿದೆ ಅದನ್ನ ನಾವು ಗಮನಿಸ್ತಾ ಇದ್ದೀವಿ. ನೋಡಿ, ಆಸಿಫ್ ಶೇಖ್ ಮತ್ತೆ ಆದಿಲ್ ತೋಹರ್ ಇವರಿಬ್ಬರು ಕೂಡ ಈ ದಾಳಿಯ ಪ್ರಮುಖ ಕಿಂಗ್ ಪಿನ್ಗಳು ಅಥವಾ ಈ ದಾಳಿಗೆ ಮಾಸ್ಟರ್ ಮೈಂಡ್ಗಳು ಅನ್ನೋದು ಯಾವಾಗ
ಭಾರತೀಯ ಸೇನೆಗೆ ವಿಚಾರ ತಿಳಿತು ತಕ್ಷಣಕ್ಕೆ ಬಂದಂತ ಭಾರತೀಯ ಸೇನೆ ನೋಡಿ ಈ ಹೊತ್ತಿಗೆ ಈ ಕ್ಷಣಕ್ಕೆ ಕ್ಷಿಪ್ರ ಕಾರ್ಯಾಚರಣೆಯ ಮೂಲಕ ಆಸಿಫ್ ಶೇಖ್ನ ಮನೆಯನ್ನ ಉಡೀಸ್ ಮಾಡಿ ಹಾಕಿದೆ. ಈಗ ರಿಪಬ್ಲಿಕ್ ಕನ್ನಡ ಆ ಸ್ಥಳವನ್ನ ಥ್ರಾಯ್ ಅಲ್ಲಿರುವಂತಹ ಆತನ ಮನೆ ಏನಿದೆ ಆತನ ಮನೆಯನ್ನ ತಲುಪಿದೆ. ಆ ಮನೆಯನ್ನ ನೀವು ಈಗ ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ಇಲ್ಲಿ ಪುಡಿ ಪುಡಿ ಮಾಡಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಇದು ಭಾರತೀಯ ಸೇನೆ ಪ್ರತಿ ಆಕ್ಷನ್ ಅನ್ನ ಮಾಡಿ ಸಂಪೂರ್ಣವಾಗಿ ಏನು ಆಸಿಫ್ ಶೇಖ್ನ ಮನೆಯನ್ನ ಸಂಪೂರ್ಣ ಛಿದ್ರ ಮಾಡಿ ಹಾಕಿದೆ. ನೋಡಿ ಅಲ್ಲಿ ಟ್ಯಾಂಕಿಯನ್ನು ತಾವು ಗಮನಿಸ್ತಾ ಇದ್ದೀರಿ. ವಾಟರ್ ಟ್ಯಾಂಕ್ ಅದು ಸಂಪೂರ್ಣವಾಗಿ ಅಲ್ಲಿ ಭಾರತೀಯ ಸೇನೆ ಅಥವಾ ಭಾರತೀಯ ಆರ್ಮಿ ಅದನ್ನ ಪುಡಿ ಪುಡಿ ಮಾಡಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ನೋಡಿ ಇದು ಆಸಿಫ್ ಶೇಖ್ನ ಮನೆ. ಇದು ನಾವೀಗ ಒಳಗಡೆ ಹೋಗೋಣ. ಈತ ಅಲ್ಲಿದ್ದ ಅನ್ನೋದು ಕೂಡ ಆಸಿಫ್ ಶೇಖ್ ಈ ದಾಳಿಯ ಮಾಸ್ಟರ್ ಮೈಂಡ್ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಪ್ರಮುಖ ಆರೋಪಿಗಳಲ್ಲಿ ಈತನೂ ಕೂಡ ಒಬ್ಬ ಆರೋಪಿ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಮಾಹಿತಿ ಅಧಿಕಾರಿಗಳಿಗೆ ಲಭ್ಯ ಆಗಿರೋದ್ರಿಂದ ಭಾರತೀಯ ಸೇನೆಗೆ ಮಾಹಿತಿ ಸಿಕ್ಕಿರೋದ್ರಿಂದ ಈಗ ಕಾರ್ಯಾಚರಣೆಯನ್ನ ಮಾಡಿರುವಂತಹ ಭಾರತೀಯ ಸೇನೆ ಸಂಪೂರ್ಣವಾಗಿ ಈ ಒಂದು ಮನೆಯನ್ನ ಸಂಪೂರ್ಣವಾಗಿ ಹೊಡೆದಾಕಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಇಲ್ಲಿರುವಂತಹ ಸೀಟುಗಳೆಲ್ಲವನ್ನು ಕೂಡ ಇಲ್ಲಿ ಡೆಮಾಲಿಷ್ ಮಾಡಿರೋದನ್ನ ಗಮನಿಸ್ತಾ ಇದ್ದೀವಿ. ರಿಪಬ್ಲಿಕ್ ಕನ್ನಡ ಈ ಒಂದು ಕಾಶ್ಮೀರದ ಪೆಹಲ್ಗಾವ್ನ ಅಟ್ಯಾಕ್ನ ಪ್ರಮುಖ ಆರೋಪಿಗಳು ಯಾರಿದ್ದಾರೆ ಆ ಆರೋಪಿಗಳನ್ನ ಭಾರತೀಯ ಸೇನೆ ಬಗ್ಗು ಬಡಿತಾ ಇದ್ರೆ ಆ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಮತ್ತೆ ಆ ಕಾರ್ಯಾಚರಣೆ ಎಲ್ಲಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾವು ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ದಕ್ಷಿಣ ಕಾಶ್ಮೀರದ ಈ ಭಾಗ ಇದೆಯಲ್ಲ ಇದು ತ್ರಾಯ್ ಏನೋ ಈ ಭಾಗದಲ್ಲಿ ಇದ್ದಂತ ಈ ಆಸಿಫ್ ಶೇಖ್ ಅನ್ನೋ ಈ ಭಯೋತ್ಪಾದಕನಿದ್ದಾನೆ. ಈತ ಇವರಿಗೆ ಕುಮ್ಮಕ್ಕು ಕೊಟ್ಟಿದ್ದ ಮತ್ತೆ ಈ ಪೆಹಲ್ಗಾಂವ್ ಅಟ್ಯಾಕ್ ನ ಮುಖ್ಯ ರೂವಾರಿ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಲಷ್ಕರ್ ಎ ತೈಬಾ ಸಂಘಟನೆಗೆ ಸೇರಿದಂತ ಈತನನ್ನ ಈತನ ಮನೆಯನ್ನ ಈಗ ಇಂಡಿಯನ್ ಆರ್ಮಿ ಸುತ್ತುವರೆದು ಸಂಪೂರ್ಣವಾಗಿ ಛಿದ್ರ ಮಾಡಿರೋದನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡ ಇಲ್ಲೇ ಇದ್ದು ಇಲ್ಲಿನ ಚಿತ್ರಣವನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಜಮ್ಮು ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡಕ್ಕಾಗಿ ಜೈ ಹಿಂದ್. ಮನೆಯೊಳಗೆ ರಿಪಬ್ಲಿಕ್ ಕನ್ನಡ ಯಾವ ರೀತಿನಲ್ಲಿ ಇತ್ತು, ಮನೆ ಒಳಗಡೆ ಯಾವ ರೀತಿನಲ್ಲಿ ಅವರ ಜೀವನ ಇತ್ತು. ಉಗ್ರ ಬೇಟೆ 4 ಕೆಜಿ RDX, 5 ಹ್ಯಾಂಡ್ ಗ್ರೆನೇಡ್, 5 ಪಿಸ್ತೂಲ್, 8 ಮ್ಯಾಗಜಿನ್ ಇದಿಷ್ಟು ಕೂಡ ಪತ್ತೆಯಾಗಿದೆ ಅನ್ನುವಂತಹ ಅಪ್ಡೇಟ್ ಬರ್ತಾ ಇದೆ. ಬಿಎಸ್ಎಫ್ ಮತ್ತು ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಅಕ್ರಮವಾಗಿ ಸಾಗಿಸ್ತಾ ಇದ್ದಂತಹ ಹಲವು ಶಸ್ತ್ರಾಸ್ತ್ರಗಳು. ವೀಕ್ಷಕರೇ, ಈ ಮಾಹಿತಿ ರಿಪಬ್ಲಿಕ್ನಲ್ಲಿ ಮಾತ್ರ. 4.5 ಕೆಜಿ RDX, 5 ಹ್ಯಾಂಡ್ ಗ್ರೆನೇಡ್ಗಳು ಭಾರತ ಪಾಕ್ ಗಡಿಯಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಅಂದ್ರೆ ಇದು ಕೂಡ ಇನ್ನಷ್ಟು ಅಕ್ರಮ ಕೃತ್ಯಗಳಿಗೆ ಬಳಸೋದಕ್ಕೆ ಅಂತ ಪಹಲ್ಗಾಂವ್ ದಾಳಿಯ ರೂವಾರಿ ಆಸಿಫ್ ಶೇಖ್ ಮನೆಯನ್ನ ಉಡೀಸ್ ಮಾಡಲಾಗಿದೆ. ಕಾಯ್ನಲ್ಲಿರುವಂತಹ ಆಸಿಫ್ ಶೇಖ್ ಮನೆ ಛಿದ್ರವಾಗಿದೆ. ಆಸಿಫ್ ಮನೆಯಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದೆ. ಹೇಗಿತ್ತು ಆ ಮನೆ ಅನ್ನುವಂಥದ್ದು. ಪಹಲ್ಗಾಂವ್ ದಾಳಿಯ ರೂವಾರಿ ಆಸಿಫ್ ಶೇಖ್ ಆತನ ಮನೆಯನ್ನ ಈಗ ಛಿದ್ರಗೊಳಿಸಲಾಗಿದೆ. ಪಹಲ್ಗಾಂವ್ ದಾಳಿಯ ಭೀಕರವಾದಂತಹ ಆ ಒಂದು ಭಯೋತ್ಪಾದಕ ದಾಳಿಯ ನಂತರ ಭಾರತೀಯ ಸೇನೆ ಮಾಡ್ತಾ ಇರುವಂತಹ ರಿಯಾಕ್ಷನ್ ಏನಿದೆ ಅದನ್ನ ನಾವು ಗಮನಿಸ್ತಾ ಇದ್ದೀವಿ. ನೋಡಿ ಆಸಿಫ್ ಶೇಖ್ ಮತ್ತೆ ಆದಿಲ್ ತೋಹರ್ ಇಬ್ಬರು ಕೂಡ ಈ ದಾಳಿಯ ಪ್ರಮುಖ ಕಿಂಗ್ ಪಿನ್ಗಳು ಅಥವಾ ಈ ದಾಳಿಗೆ ಮಾಸ್ಟರ್ ಮೈಂಡ್ಗಳು ಅನ್ನೋದು ಯಾವಾಗ ಭಾರತೀಯ ಸೇನೆಗೆ ವಿಚಾರ ತಿಳಿತು ತಕ್ಷಣಕ್ಕೆ ಬಂದಂತಹ ಭಾರತೀಯ ಸೇನೆ ನೋಡಿ ಈ ಹೊತ್ತಿಗೆ ಈ ಕ್ಷಣಕ್ಕೆ ಕ್ಷಿಪ್ರ ಕಾರ್ಯಾಚರಣೆಯ ಮೂಲಕ ಆಸಿಫ್ ಶೇಖ್ನ ಮನೆಯನ್ನ ಉಡೀಸ್ ಮಾಡಿ ಹಾಕಿದೆ. ಈಗ ರಿಪಬ್ಲಿಕ್ ಕನ್ನಡ ಆ ಸ್ಥಳವನ್ನ ಥ್ರಾಯ್ ಅಲ್ಲಿರುವಂತಹ ಆತನ ಮನೆ ಏನಿದೆ ಆತನ ಮನೆಯನ್ನ ತಲುಪಿದೆ. ಆ ಮನೆಯನ್ನ ನೀವು ಈಗ ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ಇಲ್ಲಿ ಪುಡಿ ಪುಡಿ ಮಾಡಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಇದು ಭಾರತೀಯ ಸೇನೆ ಪ್ರತಿ ಆಕ್ಷನ್ ಅನ್ನ ಮಾಡಿ ಸಂಪೂರ್ಣವಾಗಿ ಏನು ಆಸಿಫ್ ಶೇಖ್ನ ಮನೆಯನ್ನ ಸಂಪೂರ್ಣ ಛಿದ್ರ ಮಾಡಿ ಹಾಕಿದೆ. ನೋಡಿ ಅಲ್ಲಿ ಟ್ಯಾಂಕಿಯನ್ನು ತಾವು ಗಮನಿಸ್ತಾ ಇದ್ದೀರಿ. ವಾಟರ್ ಟ್ಯಾಂಕ್ ಅದು ಸಂಪೂರ್ಣವಾಗಿ ಅಲ್ಲಿ ಭಾರತೀಯ ಸೇನೆ ಅಥವಾ ಭಾರತೀಯ ಆರ್ಮಿ ಅದನ್ನ ಪುಡಿ ಪುಡಿ ಮಾಡಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ನೋಡಿ ಇದು ಆಸಿಫ್ ಶೇಖ್ನ ಮನೆ. ಇದು ನಾವೀಗ ಒಳಗಡೆ ಹೋಗೋಣ. ಈತ ಅಲ್ಲಿದ್ದ ಅನ್ನೋದು ಕೂಡ ಆಸಿಫ್ ಶೇಖ್ ಈ ದಾಳಿಯ ಮಾಸ್ಟರ್ ಮೈಂಡ್ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಪ್ರಮುಖ ಆರೋಪಿಗಳಲ್ಲಿ ಈತನೂ ಕೂಡ ಒಬ್ಬ ಆರೋಪಿ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಮಾಹಿತಿ ಅಧಿಕಾರಿಗಳಿಗೆ ಲಭ್ಯ ಆಗಿರೋದ್ರಿಂದ ಭಾರತೀಯ ಸೇನೆಗೆ ಮಾಹಿತಿ ಸಿಕ್ಕಿರೋದ್ರಿಂದ ಈಗ ಕಾರ್ಯಾಚರಣೆಯನ್ನ ಮಾಡಿರುವಂತಹ ಭಾರತೀಯ ಸೇನೆ ಸಂಪೂರ್ಣವಾಗಿ ಈ ಒಂದು ಮನೆಯನ್ನ ಸಂಪೂರ್ಣವಾಗಿ ಹೊಡೆದಾಕಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಇಲ್ಲಿರುವಂತಹ ಸೀಟುಗಳೆಲ್ಲವನ್ನು ಕೂಡ ಇಲ್ಲಿ ಡೆಮಾಲಿಷ್ ಮಾಡಿರೋದನ್ನ ಗಮನಿಸ್ತಾ ಇದ್ದೀವಿ. ರಿಪಬ್ಲಿಕ್ ಕನ್ನಡ ಈ ಒಂದು ಕಾಶ್ಮೀರದ ಪೆಹಲ್ಗಾವ್ನ ಅಟ್ಯಾಕ್ನ
ಪ್ರಮುಖ ಆರೋಪಿಗಳು ಯಾರಿದ್ದಾರೆ ಆ ಆರೋಪಿಗಳನ್ನ ಭಾರತೀಯ ಸೇನೆ ಬಗ್ಗು ಬಡಿತಾ ಇದ್ರೆ ಆ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಮತ್ತೆ ಆ ಕಾರ್ಯಾಚರಣೆ ಎಲ್ಲಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾವು ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ದಕ್ಷಿಣ ಕಾಶ್ಮೀರದ ಈ ಭಾಗ ಇದೆಯಲ್ಲ, ಇದು ತ್ರಾಯ್ ಏನೋ ಈ ಭಾಗದಲ್ಲಿ ಇದ್ದಂತ ಈ ಆಸಿಫ್ ಶೇಖ್ ಅನ್ನೋ ಈ ಭಯೋತ್ಪಾದಕ ಏನಿದ್ದಾನೆ, ಈತ ಇವರಿಗೆ ಕುಮ್ಮಕ್ಕು ಕೊಟ್ಟಿದ್ದು ಮತ್ತೆ ಈ ಪೆಹಲ್ಗಾಂವ್ ಅಟ್ಯಾಕ್ ನ ಮುಖ್ಯ ರೂವಾರಿ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಲಷ್ಕರ್ ಎ ತೈಬಾ ಸಂಘಟನೆಗೆ ಸೇರಿದಂತ ಈತನ ಮನೆಯನ್ನ ಈಗ ಇಂಡಿಯನ್ ಆರ್ಮಿ ಸುತ್ತುವರೆದು ಸಂಪೂರ್ಣವಾಗಿ ಛಿದ್ರ ಮಾಡಿರೋದನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡ ಇಲ್ಲೇ ಇದ್ದು ಇಲ್ಲಿನ ಚಿತ್ರಣವನ್ನು ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಜಮ್ಮು ಕಾಶ್ಮೀರದಿಂದ ನಾನು ರಂಜಿತ್ ಶಿರ್ಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ